ನಮಸ್ತೆ ಎಲ್ಲರಿಗೂ. ಚೆಂಡು ಗಾಳಿಯಲ್ಲಿ ಹಾರೋದನ್ನ ನೀವು ಎಂದಾದರೂ ನೋಡಿದಿರಾ? ಅದು ಮೇಲಕ್ಕೆ ಹೋಗಿ ಸ್ವಲ್ಪ ನಿಧಾನವಾಗಿ ನಂತರ ಕೆಳಗೆ ಬರುತ್ತೆ. ಈ ವಕ್ರ ಹಾದಿಯನ್ನ ಪರವಲಯ ಅಂತ ಕರೀತಾರೆ. ವರ್ಗ ಬಹುಪದೋಕ್ತಿಯ ನಕ್ಷೆ ನಿಖರವಾಗಿ ಹೀಗೆ ಕಾಣುತ್ತೆ. ಉದಾಹರಣೆಯನ್ನ ಬಳಸ್ಕೊಂಡು ವರ್ಗ ಬಹುಪದೋಕ್ತಿಯನ್ನ ಜೈಮಿತಿಯಲ್ಲಿ ಹೇಗೆ ಪ್ರತಿನಿಧಿಸೋದು ಅಂತ ನೋಡೋಣ. ಎಕ್ಸ್ ನ ವರ್ಗ -4x+3 ಅನ್ನುವ ಬಹುಪದೋಕ್ತಿಯನ್ನ ತಗೊಳ್ಳೋಣ. ಇದು ಒಂದು ವರ್ಗ ಬಹುಪದೋಕ್ತಿ. ಇದರ ನಕ್ಷೆಯನ್ನ ಬಿಡಿಸಬೇಕಾಗಿದೆ. ಅದಕ್ಕೆ ಕೆಲವು x ಮತ್ತು y ನ ಮೌಲ್ಯಗಳು ಬೇಕು. ಹಾಗಾಗಿ ಒಂದು ಕೋಷ್ಟಕವನ್ನ ತಯಾರು ಮಾಡ್ಕೊಳ್ಳೋಣ. ಕೋಷ್ಟಕದಲ್ಲಿ x ಮತ್ತು y ಅನ್ನುವ 2 ಕಾಲಮ್ ಇರುತ್ತೆ. ಈ x ನ ನಾವು ನಮ್ಮ ಆಯ್ಕೆಯ ಪ್ರಕಾರ ತಗೊಳ್ಬೋದು. ಈ x ಮೌಲ್ಯವನ್ನ ಬಹುಪದೋಕ್ತಿಯಲ್ಲಿ ಆದೇಶ ಮಾಡಿದಾಗ ಅನುರೂಪ y ಮೌಲ್ಯಗಳನ್ನ ಇಲ್ಲಿ ಬರ್ಕೊಳ್ಬೇಕು. x ನ 0 ಅಂತ ತಗೊಳ್ಳೋಣ. 0 -0 +3 3. x 1 ಅಂತ ತಗೊಂಡಾಗ 1 -4 +3 ಅಂದರೆ -3 +3 0. ಅದೇ ರೀತಿ x 2 ಅಂತ ತಗೊಂಡಾಗ 4 -8 +3 ಅಂದರೆ -1. ಇದೇ ರೀತಿ ನಾವು x ಮೌಲ್ಯಗಳನ್ನು ತಗೊಳ್ಳೋಣ. ಅದಕ್ಕೆ ಅನುರೂಪವಾದ y ಮೌಲ್ಯಗಳನ್ನು ಕಂಡುಹಿಡ್ಕೊಳ್ತಾ ಹೋಗೋಣ. ಕೆಲವು ಋಣ ಸಂಖ್ಯೆಗಳನ್ನು ಕೂಡ ತಗೊಳ್ಳೋಣ. ಆಗ ನಮಗೆ ನಕ್ಷೆ ಸಂಪೂರ್ಣವಾಗಿ ಕಾಣುತ್ತೆ. x ನ -1 ಅಂತ ಆದೇಶ ಮಾಡಿದಾಗ -1ರ ವರ್ಗ 1 1 + 4 + 3 ಅಂದರೆ 8 ಸಿಕ್ಕತ್ತೆ. ಅದೇ ರೀತಿ -2 ಅಂತ ಆದೇಶ ಮಾಡಿದಾಗ 15 ಸಿಕ್ಕತ್ತೆ. ಈಗ ಈ ಬಿಂದುಗಳನ್ನ ಇಲ್ಲಿ ಗುರ್ತು ಮಾಡ್ಕೊಂಡ್ಬಿಡೋಣ. 0, 3 1, 0 2, -1. ಇದೇ ರೀತಿ ಎಲ್ಲ ಬಿಂದುಗಳನ್ನು ತಗೊಂಡ ನಂತರ ಒಂದು ರೇಖೆಯ ಸಹಾಯದಿಂದ ಈ ಎಲ್ಲಾ ಬಿಂದುಗಳನ್ನ ಸೇರಿಸ್ಕೊಳ್ಳೋಣ. ಈಗ ನಮಗೆ ಸಿಗ್ತಾ ಇರೋದು ಬಂದು ಯು ಆಕಾರದ ಒಂದು ಆಕೃತಿ. ಈ ನಕ್ಷೆಯನ್ನ ಬಳಸ್ಕೊಂಡು ನಾವು ಕೆಲವು ಅವಲೋಕನಗಳನ್ನ ಮಾಡ್ಬೋದು. ಅದೇನು ಅಂದ್ರೆ ವರ್ಗ ಬಹುಪದೋಕ್ತಿಯ ನಕ್ಷೆ ಯು ಆಕಾರದಲ್ಲಿರುತ್ತೆ. ಅದನ್ನ ಪರವಲಯ ಅಂತ ಕರೀತೇವೆ. ಜನರಲ್ ಆಗಿ ನಾವು ಹೇಳೋದಾದ್ರೆ ಒಂದು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಬಂದು ax ನ ವರ್ಗ + bx + c. ಇಲ್ಲಿ a 0 ಆಗಿರಬಾರ್ದು. a 0 ಆಯ್ತು ಅಂದ್ರೆ ಈ x ನ ವರ್ಗ ಅನ್ನೋ ಪದ 0 ಆಗ್ಬಿಡುತ್ತೆ. ಆದ್ರಿಂದ a 0 ಆಗಿರಬಾರ್ದು. ಈ ಒಂದು ವರ್ಗ ಬಹುಪದೋಕ್ತಿಯನ್ನ ನಾವು ನಕ್ಷೆಯ ರೂಪದಲ್ಲಿ ಬರ್ಕೊಂಡಾಗ ಈ ಪರವಲಯ ಮೇಲ್ಮುಖವಾಗಿರ್ಬೋದು ಈ ರೀತಿ, ಅಥವಾ ಕೆಳಮುಖವಾಗಿರ್ಬೋದು ಈ ರೀತಿ. ಇದು ಯಾವುದ್ರ ಮೇಲೆ ಅವಲಂಬಿತವಾಗಿರುತ್ತೆ ಅಂದ್ರೆ ಈ a ನ ಮೌಲ್ಯದ ಮೇಲೆ. a 0ಗಿಂತ ಜಾಸ್ತಿ ಇದ್ರೆ ಮೇಲ್ಮುಖವಾಗಿರುತ್ತೆ, a 0ಗಿಂತ ಕಡಿಮೆ ಇದ್ರೆ ಕೆಳಮುಖವಾಗಿ ತೆರೆದಿರುತ್ತೆ. ಮತ್ತೊಂದು ಅವಲೋಕನ ಏನು ಅಂದ್ರೆ ಈ ಪರವಲಯ x ಅಕ್ಷವನ್ನ 2 ಬಿಂದುಗಳಲ್ಲಿ ಛೇದಿಸ್ತಾ ಇದೆ. 1, 0 ಮತ್ತು 3, 0 ಅನ್ನುವ ಬಿಂದುಗಳಲ್ಲಿ. ಆದ್ರಿಂದ ಕೊಟ್ಟಿರುವ ವರ್ಗ ಬಹುಪದೋಕ್ತಿಗೆ 2 ಶೂನ್ಯತೆಗಳಿರುತ್ತೆ. ಆ ಶೂನ್ಯತೆಗಳು ಬಂದು ಈ ಬಿಂದುಗಳ x ನಿರ್ದೇಶಾಂಕವಾಗಿರುತ್ತೆ. ಅಂದ್ರೆ 1, 3 ಕೊಟ್ಟಿರುವ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು. ಮತ್ತೆ ಜನರಲ್ ಆಗಿ ನಾವು ಹೇಳೋದಾದ್ರೆ ಯಾವ್ದಾದ್ರೂ ಒಂದು ವರ್ಗ ಬಹುಪದೋಕ್ತಿಯ ನಕ್ಷೆ x ಅಕ್ಷವನ್ನ ಛೇದಿಸ್ತಿರುವ ಬಿಂದುಗಳ x ನಿರ್ದೇಶಾಂಕಗಳು ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳಾಗಿರುತ್ತೆ. ಈಗ ಮತ್ತೊಂದು ಉದಾಹರಣೆಯನ್ನ ನೋಡೋಣ. x ನ ವರ್ಗ + 4x + 4. ಇದನ್ನ ನಕ್ಷೆಯ ರೂಪದಲ್ಲಿ ತರಲಿಕ್ಕೆ ನಮಗೆ ಒಂದು ಕೋಷ್ಟಕದ ಅವಶ್ಯಕತೆ ಇದೆ. ನೋಡಿ, ಇಲ್ಲಿ x ನ ಈ ಮೌಲ್ಯಗಳು ಅಂತ ಆಯ್ಕೆ ಮಾಡ್ಕೊಂಡಿದ್ದೇವೆ. ಅದಕ್ಕೆ ಅನುರೂಪವಾದ y ಮೌಲ್ಯಗಳು ಇಲ್ಲಿದೆ. ಅಂದ್ರೆ ಈ x ಮೌಲ್ಯಗಳನ್ನ ಬಹುಪದೋಕ್ತಿಯಲ್ಲಿ ಆದೇಶ ಮಾಡಿದಾಗ ಸಿಕ್ಕ y ಮೌಲ್ಯಗಳು ಇದು. ಈ ಬಿಂದುಗಳನ್ನ ಒಂದು ನಕ್ಷೆಯ ಮೇಲೆ ಗುರ್ತು ಮಾಡ್ಕೊಳ್ಳೋಣ. ಈಗ ಈ ಎಲ್ಲಾ ಬಿಂದುಗಳನ್ನ ಒಂದು ರೇಖೆಯ ಮುಖಾಂತರ ಸೇರಿಸ್ಕೊಂಡಾಗ ನಮಗೆ ಒಂದು ಪರವಲಯ ಸಿಕ್ಕತ್ತೆ. ನೀವು ಇಲ್ಲಿ ಗಮನಿಸಿರ್ಬೋದು, ಈ ಪರವಲಯ x ಅಕ್ಷವನ್ನ ಬರೀ ಒಂದೇ ಒಂದು ಬಿಂದುವಲ್ಲಿ ಸ್ಪರ್ಶಿಸುತ್ತೆ. ಆ ಬಿಂದು ಬಂದು -2, 0. ಆದ್ರಿಂದ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆ ಬಂದು -2 ಮಾತ್ರ. ಅಂದ್ರೆ ಬರೀ ಒಂದೇ ಒಂದು ಶೂನ್ಯತೆ ಇದೆ. ಮತ್ತೆ ನಾವು ಜನರಲ್ ಆಗಿ ಹೇಳೋದಾದ್ರೆ ಯಾವ್ದಾದ್ರೂ ಒಂದು ವರ್ಗ ಬಹುಪದೋಕ್ತಿಯನ್ನ
ನಕ್ಷೆ ರೂಪದಲ್ಲಿ ತಂದಾಗ ಅದು ಬರೀ ಒಂದೇ ಒಂದು ಬಿಂದುವಲ್ಲಿ ಎಕ್ಸ್ ಅಕ್ಷವನ್ನ ಸ್ಪರ್ಶಿಸಬಹುದು. ಅಂತಹ ಪ್ರಕರಣಗಳಲ್ಲಿ ಬರೀ ಒಂದೇ ಒಂದು ಶೂನ್ಯತೆ ಇದೆ ಅಂತ ತಗೊಳ್ಬೋದು. ಆ ಶೂನ್ಯತೆ ಬಂದು ಆ ಬಿಂದುವಿನ ಎಕ್ಸ್ ನಿರ್ದೇಶಾಂಕವಾಗಿರುತ್ತೆ. ಅಥವಾ ಎರಡು ಸಮಾನ ಶೂನ್ಯತೆಗಳಿದೆ ಅಂತ ತಗೊಳ್ಬೋದು. ಅಂದ್ರೆ -2, -2 ರೀತಿಯಲ್ಲಿ. ಅಷ್ಟೇ ಅಲ್ಲ, ಇಂತಹ ಪ್ರಕರಣಗಳು ಕೂಡ ಎದುರಾಗ್ಬೋದು. ಇಲ್ಲಿ ನಾವು ನೋಡ್ಬೋದು ಪರವಲಯ ಎಕ್ಸ್ ಅಕ್ಷವನ್ನ ಸ್ಪರ್ಶಿಸ್ತಾನೆ ಇಲ್ಲ. ಇಂತಹ ಪ್ರಕರಣಗಳಲ್ಲಿ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆ ಇರುತ್ತಾ? ಖಂಡಿತವಾಗ್ಲೂ ಇರಲ್ಲ. ಇಂತಹ ವರ್ಗ ಬಹುಪದೋಕ್ತಿಗೆ ಶೂನ್ಯತೆಗಳು ಇಲ್ಲ ಅಂತ ಹೇಳ್ತೇವೆ. ಅಂದ್ರೆ ಈ ನಕ್ಷೆ ಎಕ್ಸ್ ಅಕ್ಷವನ್ನ ಮುಟ್ಟದೇ ಇರೋ ಕಾರಣ ಇಂತಹ ವರ್ಗ ಬಹುಪದೋಕ್ತಿಗೆ ಶೂನ್ಯತೆ ಇರೋದಿಲ್ಲ. ಒಟ್ಟಾರೆ ನಾವು ಹೇಳೋದಾದ್ರೆ ಒಂದು ವರ್ಗ ಬಹುಪದೋಕ್ತಿಗೆ ಎರಡು ವಿಭಿನ್ನ ಶೂನ್ಯತೆಗಳಿರ್ಬೋದು ಅಥವಾ ಎರಡು ಸಮಾನ ಶೂನ್ಯತೆಗಳಿರ್ಬೋದು. ಅಂದ್ರೆ ಒಂದು ಶೂನ್ಯ ಇತ್ತಲ್ವಾ ಅಂತಹ ಪ್ರಕರಣದಲ್ಲಿ, ಅಥವಾ ಯಾವುದೇ ಶೂನ್ಯತೆಗಳು ಇಲ್ಲದೇನೂ ಇರ್ಬೋದು. ಒಟ್ನಲ್ಲಿ ಡಿಗ್ರಿ 2 ಇರುವ ಬಹುಪದೋಕ್ತಿಗೆ ಗರಿಷ್ಠ ಅಂದ್ರೆ 2 ಶೂನ್ಯತೆಗಳಿರುತ್ತೆ. ಇಲ್ಲಿ ನೀವು ಎಲ್ಲಾ ಸಾಧ್ಯತೆಗಳನ್ನ ನೋಡ್ತೀರ. ಈ ಮೊದಲನೇ ನಕ್ಷೆಯಲ್ಲಿ ನೀವು ನೋಡ್ಬೋದು, ಇದು ಮೇಲ್ಮುಖವಾಗಿರುವ ಪರವಲಯ. ಇಲ್ಲಿ 2 ಬಿಂದುಗಳಲ್ಲಿ ನಕ್ಷೆ ಎಕ್ಸ್ ಅಕ್ಷವನ್ನ ಛೇದಿಸ್ತಾ ಇದೆ. ಹಾಗಾಗಿ ಈ ವರ್ಗ ಬಹುಪದೋಕ್ತಿಗೆ 2 ಶೂನ್ಯತೆಗಳಿರುತ್ತೆ. ಈ ಪ್ರಕರಣದಲ್ಲಿ ಕೆಳಮುಖವಾಗಿದೆ ಪರವಲಯ, ಮತ್ತೆ 2 ಶೂನ್ಯತೆಗಳಿದೆ. ಇದರಲ್ಲಿ ಮೇಲ್ಮುಖವಾಗಿದೆ, ಆದ್ರೆ ಬರೀ ಒಂದೇ ಒಂದು ಬಿಂದುವಿನಲ್ಲಿ ಎಕ್ಸ್ ಅಕ್ಷವನ್ನ ಸ್ಪರ್ಶಿಸ್ತಾ ಇದೆ. ಆದ್ರಿಂದ ಇಲ್ಲಿ ಒಂದು ಶೂನ್ಯತೆ ಇರುತ್ತೆ. ಇಲ್ಲಿ ಕೂಡ ಒಂದು ಶೂನ್ಯತೆ ಇರುತ್ತೆ, ಆದ್ರೆ ಕೆಳಮುಖವಾಗಿರುವಂತ ಪರವಲಯ. ಇಲ್ಲಿ ನಾವು ನೋಡ್ಬೋದು ಪರವಲಯ ಸಂಪೂರ್ಣವಾಗಿ ಎಕ್ಸ್ ಅಕ್ಷದ ಮೇಲೆ ಇದೆ. ಆದ್ರಿಂದ ಇಲ್ಲಿ ಯಾವುದೇ ಶೂನ್ಯತೆಗಳಿರಲ್ಲ. ಈ ಪ್ರಕರಣದಲ್ಲಿ ಎಕ್ಸ್ ಅಕ್ಷಯ ಕೆಳಗಡೆ ಕಂಡು ಬರ್ತಾ ಇದೆ ಪರವಲಯ, ಅಂದ್ರೆ ಸಂಪೂರ್ಣವಾಗಿ ಕೆಳಗಡೆ ಇದೆ. ಆದ್ರಿಂದ ಎಕ್ಸ್ ಅಕ್ಷವನ್ನ ಮುಟ್ಟದೇ ಇರೋ ಕಾರಣ ಈ ವರ್ಗ ಬಹುಪದೋಕ್ತಿಗೆ ಕೂಡ ಯಾವುದೇ ಶೂನ್ಯತೆಗಳಿಲ್ಲ ಅಂತ ಹೇಳ್ಬೋದು.